ಮಲೇಶ್ವರ ಆಟದ ಮೈದಾನದಲ್ಲಿ ಬಾಲಕ ಬಲಿಯಾದ್ರೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಳ್ತಾ ಇಲ್ಲ. ವಾರ ಕಳೆದ್ರೂ ಆ ಮೈದಾನದ ಗೇಟ್ ಅಳವಡಿಸದೆ ಭಾರಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಮಲೇಶ್ವರ ಮೈದಾನಕ್ಕೆ ಗೇಟ್ ಅಳವಡಿಸದ ಸಿಬ್ಬಂದಿ. ಇದೇ ಗೇಟ್ ಬಿದ್ದು ಒಂದು ವಾರದ ಹಿಂದೆ ಬಾಲಕ ಆತನ ಹುಟ್ಟು ಹಬ್ಬದ ದಿನವೇ ಸಾವನ್ನಪ್ಪಿದ. ಒಂದು ವಾರ ಕಳೆದ್ರೂ ಕೂಡ ಗೇಟ್ ಅಳವಡಿಸದ ಪಾಲಿಕೆಯ ಸಿಬ್ಬಂದಿ. ಸ್ಥಳಕ್ಕೆ ಸಚಿವ ಗುಂಡೂರಾವ್ ಅವರು ಕೂಡ ಭೇಟಿ ಕೊಟ್ಟರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಮೈದಾನದ ಒಳಗೆ ಒಂದು ವಾರದಿಂದ ಗೇಟ್ ಎಲ್ಲಿ ಬಿದ್ದಿದೆಯೋ ಹಾಗೆ ಬಿದ್ದಿದೆ. ಇನ್ನೆಷ್ಟು ಅಚಾತುರ್ಯ ಆಗಬೇಕು ಅಥವಾ ಇನ್ನೆಷ್ಟು ಬಲಿಗಾಗಿ ಕಾದು ಕುಳಿತಿದ್ದಾರೆ ಈ ಬಿಬಿಎಂಪಿ ಸಿಬ್ಬಂದಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಜೀವ ಹೋಗಿರುವಂತಹ ಮನೆಯಲ್ಲಿ ಪ್ರತಿನಿತ್ಯ ನರಕ ಅನುಭವಿಸ್ತಾ ಇರ್ತಾರೆ. ಬಿಬಿಎಂಪಿ ಸರಿಯಾಗಿ ನಿರ್ವಹಣೆ ಮಾಡಿದ್ದಿದ್ರೆ ಒಂದು ಬಾಲಕ ಸಾವನ್ನಪ್ತಾ ಇರಲಿಲ್ಲ. ಆ ಬಾಲಕ ಬಾಳಿ ಬದುಕಬೇಕಾಗಿದ್ದವನು. ಅಂತಹ ಬಾಲಕ ಸಾವನ್ನಪ್ಪಿದಾಗ ಸಹಜವಾಗಿ ಮನೆಯವರಲ್ಲಿ ಆಕ್ರೋಶ ಇರುತ್ತೆ, ನೋವಿರುತ್ತೆ. ಈ ಅಚಾತುರ್ಯ ಆದ ನಂತರನೂ ಕೂಡ ಈಗ ಬಿಬಿಎಂಪಿ ಎಚ್ಚೆತ್ತುಕೊಳ್ತಿಲ್ಲ ಅಂತಂದ್ರೆ ಏನ್ ಹೇಳಬೇಕು ಅನ್ನೋ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಸ್ಥಳದಿಂದಲೇ ನಮ್ಮ ಕರೆಸ್ಪಾಂಡೆಂಟ್ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಘಟನೆ ಕಳೆದು ಒಂದು ವಾರ ಆಯಿತು. ಡಿಸಿಎಂ ಪರಿಹಾರವನ್ನ ಘೋಷಣೆ ಮಾಡ್ತಾರೆ. ಇಂಥ ಘಟನೆ ಆಗದೇ ಇರೋ ತರ ನೋಡ್ಕೊಳ್ತೀವಿ ಅಂತಾರೆ. ಸ್ಥಳಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೂಡ ಕೊಡ್ತಾರೆ. ಹಾಗಾದ್ರೆ ಅದ್ಯಾವುದು ಅಧಿಕಾರಿಗಳ ಕಣ್ಣಿಗೆ ಕಾಣೋದಿಲ್ವಾ? ಅವರು ಕ್ರಮ ತಗೊಳ್ತೀವಿ ಅಂತ ಅಂದ್ರೂ ಕೂಡ ಇವ್ರು ಎಚ್ಚೆತ್ತುಕೊಳ್ಳೋದಿಲ್ವಾ? ಸಭಾ ನಿಜಕ್ಕೂ ಘಟನೆ ನಡೆದು ಒಂದು ವಾರ ಆಗಿದೆ. ಬಹುಶಃ ಈ ಒಂದು ವಾರದ ಒಳಗಡೆ ಇಲ್ಲಿ ಹೊಸದಾದ ಒಂದು ಗೇಟ್ ಅನ್ನ ಫಿಕ್ಸ್ ಮಾಡಿಸುವಂತಹ ಕೆಲಸ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗಂಭೀರ ಪ್ರಕರಣ ಇದಾಗಿತ್ತು. ಯಾಕಂತ ಹೇಳಿದ್ರೆ 10 ವರ್ಷದ ಬಾಲಕ ಈ ಗೇಟ್ ಬಿದ್ದು ಇಲ್ಲಿ ಮೃತಪಟ್ಟಿದ್ರು. ಈಗಾಗಲೇ ಸಚಿವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಜೊತೆಗೆ ಅವರ ಮನೆಗೂ ಭೇಟಿ ಕೊಟ್ಟಿದ್ರು. DK ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಸೊ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಖುದ್ದು ಉಪಮುಖ್ಯಮಂತ್ರಿ ಸಚಿವರೇ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಬೇಗ ಇಲ್ಲಿ ಗೇಟ್ ಅನ್ನ ಅಳವಡಿಸುವಂತಹ ಕೆಲಸ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಇಲ್ಲಿ ನೀವು ದೃಶ್ಯಗಳಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಒಂದು ವಾರ ಆಗಿದೆ. ಆ ಒಂದು ವಾರ ಆಗಿದ್ರು ಕೂಡ ಈ ಮೈದಾನಕ್ಕೆ ಗೇಟ್ ಅಳವಡಿಸುವಂತಹ ಕೆಲಸ ಆಗಲಿಲ್ಲ. ಸೊ 2 ಗೇಟ್ನ ಅಂದ್ರೆ ಏನು, ಒಂದು ಗೇಟ್ ಬಿದ್ದಿತ್ತು, ಜೊತೆಗೆ ಮತ್ತೊಂದು ಗೇಟ್ ಗೋಡೆ ಭಾಗದಲ್ಲಿತ್ತು, ಅದನ್ನ ಕೂಡ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಯಾವುದೇ ರೀತಿಯ ಕಾಮಗಾರಿ ಆಗಿರ್ಬೋದು ಅಥವಾ ಗೇಟನ್ನು ಅಳವಡಿಸುವಂತಹ ಕೆಲಸಗಳು ಕೂಡ ಇಲ್ಲಿ ಪ್ರಾರಂಭವಾಗಿಲ್ಲ. ಸದ್ಯಕ್ಕೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಪಾಲಿಕೆಗೆ ಸಂಬಂಧಪಟ್ಟಂತಹ ಒಂದು ಕೆಲವು ಸಿಬ್ಬಂದಿಗಳು ಬಂದು ಇಲ್ಲೊಂದಿಷ್ಟು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಏನು ಆ ಗೇಟ್ ಬಿದ್ದು ಆ ಬಾಲಕ ಮೃತಪಟ್ಟಿದ್ದ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಗೇಟ್ಗಳಲ್ಲಿ ಇದೇ ಗೇಟ್ ಅದು, ಈ ಗೇಟ್ನ ಬಿದ್ದೆ ಆ ಬಾಲಕ ಮೃತಪಟ್ಟಿದ್ದ. ಜೊತೆಗೆ ಇಲ್ಲಿ ನಮ್ಗೆ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇದೆ ಸಭಾ. ಏನಂತ ಹೇಳಿದ್ರೆ, ಇಲ್ಲಿ ಗೇಟ್ ಬಿದ್ದು ಒಬ್ಬ ಬಾಲಕ ಪ್ರಾಣ ಕಳ್ಕೊಂಡ್ರ ಸಂದರ್ಭದಲ್ಲಿ ಇದಕ್ಕೆ ಒಂದು ಅವೈಜ್ಞಾನಿಕವಾದ ಒಂದು ಕಾಮಗಾರಿ ಮತ್ತೆ ಕಳಪೆ ಕಾಮಗಾರಿಯ ಕಾರಣ ಅನ್ನೋದನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಹೊಸ ಗೇಟ್ಗಳನ್ನ ತಗೊಂಬಂದು ಇಲ್ಲಿ ಫಿಕ್ಸ್ ಮಾಡಿಸುವಂತ ಕೆಲಸವನ್ನ ಬಿಬಿಎಂಪಿ ಅವರು ಮಾಡ್ತಾರಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇದೇ ಗೇಟ್ಗಳನ್ನ ಅಳವಡಿಸೋದಕ್ಕೆ ಬಿಬಿಎಂಪಿ ಅವರು ಮುಂದಾಗಿದ್ದಾರ ಅಂತ ಒಂದಿಷ್ಟು ಅನುಮಾನ ಕಾಡ್ತಿದೆ. ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ಅಂದ್ರೆ ಈ ಘಟನೆ ನಡೆದ ಆದ್ಮೇಲೆ ಇದಕ್ಕೆ ವೆಲ್ಡಿಂಗ್ ಮಾಡುವಂತಹ ಕೆಲಸ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಇದು ತುಕ್ಕಿಡಿದೋಗಿದೆ. ಅಂದ್ರೆ ಸುಮಾರು 4-5 ವರ್ಷಗಳಿಂದ ಈ ಗೇಟ್ನ ಅಳವಡಿಸಿದ್ರು. ಸೊ ಪದೇ ಪದೇ ಟೆಂಡರ್ನ ಕೂಗ್ತಾ ಇದ್ರು ಕೂಡ ಅಭಿವೃದ್ಧಿ ಹೆಸರಿನಲ್ಲಿ ಹಣ ಬಿಡುಗಡೆ ಆಗಿದೆ. ಆದ್ರೆ ಹೊಸದಾಗಿ ಯಾವುದೇ ರೀತಿಯ ಗೇಟನ್ನಾಗಲಿ ಅಥವಾ ಈ ಗ್ರೌಂಡ್ಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳು ಕೂಡ ಆಗಿರಲಿಲ್ಲ. ಆದ್ರೂ ಕೂಡ ಈಗ ಗೇಟ್ ಬಿದ್ದು ಬಾಲಕ ಮೃತಪಟ್ಟ ನಂತರ ಒಂದಿಷ್ಟು ಬಿಬಿಎಂಪಿ ಅಧಿಕಾರಿಗಳು, ಕಮಿಷನರ್ ಜೊತೆಗೆ DCM ಈ ಸ್ಥಳದ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಗ್ರೌಂಡ್ ಅಭಿವೃದ್ಧಿ ಪಡಿಸೋದಕ್ಕೆ ಜೊತೆಗೆ ಕಳಪೆ ಕಾಮಗಾರಿ ಆಗಿದ್ದನ್ನ ತನಿಖೆ ಮಾಡೋದಕ್ಕೆ ಕೂಡ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯಿಂದ ಒಂದು ವಾರದ ಒಳಗೆ ಒಂದು ರಿಪೋರ್ಟ್ ಬೇಕು ಅಂತ ಕೂಡ ಸೂಚನೆ ಮಾಡಿದ್ರು. ಸೊ ಹಾಗಾಗಿ ಇದೆಲ್ಲ ಗಮನಿಸಿದ ನಂತರ ಎಲ್ಲೋ ಒಂದ್ ಕಡೆ ಈ ಗ್ರೌಂಡ್ಗೆ ಹೊಸದಾಗಿ ಗೇಟ್ ಅಳವಡಿಸುವಂತ ಕೆಲಸ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಈಗ ಬಿಬಿಎಂಪಿ ಪಾಲಿಕೆಯವರು ಅಂದ್ರೆ ಇದೇ ಗೇಟ್ ನ ಅಳವಡಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಒಂದಿಷ್ಟು ಅನುಮಾನ ಕಾಡ್ತಿದೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ಅಂದ್ರೆ ಈಗ ಗೇಟ್ ಬಿದ್ದಾದ ನಂತರ ಒಂದಿಷ್ಟು ವೆಲ್ಡಿಂಗ್ ಕೆಲಸಗಳು ಕೂಡ ಇಲ್ಲಿ ಆಗಿದೆ. ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಇದು ರೀಸೆಂಟ್ ಆಗಿ ವೆಲ್ಡಿಂಗ್ ಮಾಡಿರುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಇದೇ ಗೇಟ್ನ ಅಳವಡಿಸುವಂತಹ ದೃಷ್ಟಿಯಲ್ಲಿ ಏನು ಅದು ಕಟ್ಟಾಗಿತ್ತು, ಬೆಲ್ಟ್ ಮತ್ತೆ ಕ್ಲಾಂಪ್ಸ್ ಎಲ್ಲ ಏನು ಕಟ್ಟಾಗಿತ್ತು, ಆ ಕ್ಲಾಂಪ್ಗಳನ್ನ ಮತ್ತೆ ಅದಕ್ಕೆ ಜೋಡಣೆ ಮಾಡಿ ವ್ಯವಸ್ಥೆ ಮಾಡಿ ಇದನ್ನ ರೆಡಿ ಮಾಡಿ ಈಗ ಸೈಡಲ್ಲಿ ಇಟ್ಟಿರುವಂಥದ್ದು. ಸೊ ಹಾಗಾಗಿ ಇದೇ ಗೇಟ್ಗಳನ್ನ ಏನಾದರೂ ಆ ಪಾಲಿಕೆಯವರು ಈಗ ಈ ಗ್ರೌಂಡ್ಗೆ ಅಳವಡಿಸುವಂತ ಕೆಲಸಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರೆ ಅಂತ ಒಂದು ಅನುಮಾನ ಕಾಡ್ತಾ ಇದೆ.
ಹಾಗಾದ್ರೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಘಟನೆ ನಡೆದು 1 ವಾರ ಆಗಿದೆ. ಒಬ್ಬ ಬಾಲಕನ ಪ್ರಾಣ ಹೋಗಿದೆ. DCM ಸಚಿವರು ಒಂದಿಷ್ಟು ಪಾಲಿಕೆ ಕಮಿಷನರೇ ಇದಕ್ಕೆ ಒಂದಿಷ್ಟು ಅಂತ ಹೇಳಿದ್ರೆ ಎಚ್ಚರಿಕೆಯ ಸಂದೇಶವನ್ನ ಇಂಜಿನಿಯರ್ಗಳಿಗೆ ಕೊಟ್ಟಿದ್ದಾರೆ. 1 ವಾರದ ಒಳಗಡೆ ಒಂದು ವಿಸ್ತೃತವಾದ ವರದಿ ಬೇಕು. ಯಾವ ರೀತಿಯಲ್ಲಿ ಕಳಪೆ ಕಾಮಗಾರಿ ಆಗಿದೆ, ಯಾರು ಇಂಜಿನಿಯರ್ ಕೆಲಸ ಮಾಡಿದ್ರು, ಏನೋ ಎಷ್ಟು ಹಣ ಬಿಡುಗಡೆ ಆಗಿತ್ತು, ಇದೆಲ್ಲ ಕೇಳಿ 1 ವಾರದ ಒಳಗಡೆ ಒಂದು ರಿಪೋರ್ಟ್ ಬೇಕು ಅಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಸೊ ರಿಪೋರ್ಟ್ ಬರೋವರೆಗೂ ಸಮಿತಿ ರಚನೆ ಮಾಡಿದಾರಲ್ಲ, ಆ ರಿಪೋರ್ಟ್ ಬರೋವರೆಗೂ ಏನಾದರೂ ಈ ಕಾಮಗಾರಿ ಆರಂಭಿಸೋದಿಲ್ವಾ? ಸೊ ಹಾಗಾಗಿ ರಿಪೋರ್ಟ್ ಬಂದಾದ ನಂತರ ಅದನ್ನ ಪರಿಶೀಲನೆ ಮಾಡಿ ಗೇಟ್ನ ಅಳವಡಿಸೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಒಟ್ಟಾರೆ ಹೇಳೋದಾದ್ರೆ ಪಾಲಿಕೆಯವರು ಇಲ್ಲೂ ಕೂಡ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಸೊ ಈಗಾಗಲೇ 1 ವಾರ ಆಗಿದೆ. ಗೇಟ್ ಈಗ ಅಳವಡಿಸುವಂಥ ಕೆಲಸ ಆಗಬೇಕಾಗಿತ್ತು. ಈಗಲೂ ಕೂಡ ಸಾಕಷ್ಟು ಮಕ್ಕಳು ಈ ಮೈದಾನಕ್ಕೆ ಬಂದು ಆಟ ಆಡೋಂಥ ಕೆಲಸ ಆಗ್ತಾ ಇದೆ. ಸೊ ಈಗಲೂ ಕೂಡ ಗೇಟನ್ನು ಸೈಡಲ್ಲಿ ತೆಗೆದಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಗೇಟ್ ಕೂಡ ಬೀಳುವಂಥ ಸಾಧ್ಯತೆ ಇರುತ್ತೆ. ಸಭಾ, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.